ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನೀವು ಕೇಳಿರೋ ಪ್ರಶ್ನೆನೇ, ದತ್ತು ಮಗು ಬೇಕು ಅಂತ ಕೇಳಿದ್ದೀರಾ. ನಮ್ಮ ಅಪ್ಪ ಜೊತೆ ನಾನು ಒಂದು ವಿಡಿಯೋ ಮಾಡಿದ್ನಲ್ಲ, ದತ್ತು ಮಗು ತಗೊಳ್ಳೋದು ಹೇಗೆ, ಪ್ರೊಸೀಜರ್ ಏನು, ಅದೇನೇನು ರೂಲ್ಸ್ ಇರುತ್ತೆ ಏನು ಅಂತೆಲ್ಲ ಶೇರ್ ಮಾಡ್ಕೊಂಡಿದ್ನಲ್ಲ. ಅದಕ್ಕೆ ಸುಮಾರು ಜನ ನಮಗೂ ಒಂದು ದತ್ತು ಮಗು ಬೇಕು ಅಂತ ಕಮೆಂಟ್ ಮಾಡಿದ್ದೀರಾ. ಈಗಲೂ ಕೂಡ ಕಮೆಂಟ್ ಬರ್ತಾನೆ ಇದೆ. ಅದಕ್ಕೆ ವ್ಯೂಸು, ಲೈಕ್ಸು, ಕಮೆಂಟ್ಸು ಜಾಸ್ತಿನೇ ಬರ್ತಾ ಇದೆ. ತುಂಬ ಜನ, ಒಂದು 4-5 ಜನ ಕೇಳಿದ್ದಾರೆ, ನನಗೂ ದತ್ತು ಮಗು ಬೇಕು, ನನಗೂ ದತ್ತು ಮಗು ಬೇಕು ಅಂತ. ನಾನು ಈ ವಿಡಿಯೋದಲ್ಲಿ ಏನು ತಿಳಿಸೋಕ್ಕೆ ಬಂದಿದ್ದೀನಿ ಅಂತಂದರೆ, ನಾವು ದತ್ತು ಮಗುನ ಹೇಗೆ ತಗೊಂಡ್ರು, ಏನು ಪ್ರೊಸೀಜರ್ ಎಲ್ಲ ಪಾಲಿಸ್ಬೇಕಾಗಿತ್ತು, ಮತ್ತು ಏನು ರೂಲ್ಸ್ ಇರುತ್ತೆ, ಎಲ್ಲಿ ಹೋಗಿ ತಗೊಳ್ಳೋದು, ಹೇಗೆ ಅನ್ನೋದನ್ನ ನಾವು ತಿಳಿಸ್ಕೊಟ್ಟಿರೋದು. ಸೊ ನಾವು ಯಾವುದೇ ದತ್ತು ಮಗುನ ಕೊಡ್ತಾ ಇಲ್ಲ. ಸುಮಾರು ಜನ ತಪ್ಪು ತಿಳ್ಕೊತಾ ಇದ್ದೀರಾ, ನಮ್ಮನ್ನು ಕೇಳ್ತಾ ಇದ್ದೀರಾ ದತ್ತು ಮಗು ನಮಗೊಂದು ಕೊಡಿ ಅಂತ. ಅದರಲ್ಲಿ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀವಿ, ಎಲ್ಲಿ ಹೋಗಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಮಗುನ ದತ್ತು ತೊಗೊಂಬರ್ಬೇಕು, ಏನು ಪ್ರೊಸೀಜರ್ ಅಂತ ಕ್ಲಿಯರಾಗಿ ಹೇಳಿದ್ದೀವಿ. ನಮ್ಮ ಅಪ್ಪನೇ ಹೇಳಿದ್ದಾರೆ. ಆದರೂ ಕೂಡ ನೀವು ಮತ್ತೆ ನಮ್ಮನ್ನೇ ಕೇಳ್ತಾ ಇದ್ದೀರಾ. ನಮ್ಮ ಹತ್ರ ಅಂತೂ ಯಾವ ದತ್ತು ಮಗುನೂ ಇಲ್ಲ. ನನ್ನನ್ನು ದತ್ತು ಮಗುವಾಗಿ ತೊಗೊಂಡು ಬಂದಿರೋದಕ್ಕೆ ಹೇಗೆ ತೊಗೊಂಡು ಬಂದರು ಏನು ಅನ್ನೋದನ್ನ ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಕ್ಲಾರಿಟಿ ಕೊಟ್ಟಿದ್ದೀವಿ ಅಷ್ಟೇ. ಸೊ ಯಾರು ನನ್ನನ್ನು ಕೇಳೋಕ್ಕೆ ಹೋಗಬೇಡಿ, ನನಗೆ ಒಂದು ದತ್ತು ಮಗು ಕೊಡಿ ಅಂತ. ನಾನು ಕೊಡೋ ಸ್ಥಿತಿಯಲ್ಲಿಲ್ಲ. ಯಾವುದೇ ಆಶ್ರಮ ಆಗಲಿ, ಮಕ್ಕಳ ಆಶ್ರಮ ಆಗಲಿ, ಮಗು ಆಗಲಿ ಯಾವುದೂ ಇಲ್ಲ ದತ್ತು ಕೊಡೋಕ್ಕೆ. ನಾವು ನಿಮ್ಮ ಥರನೇ ಜೀವನ ನಡೆಸ್ತಾ ಇದ್ದೀವಿ. ಸೊ ನಿಮಗೊಂದು ದತ್ತು ಮಗು ಬೇಕು ಅಂತಂದರೆ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಹತ್ರದಲ್ಲೇ ಇರುವಂತಹ ಸಾಮಾಜಿಕ ಸಂಸ್ಥೆ ಇರುತ್ತೆ ನೋಡಿ, ಸೊಸೈಟಿಗೋಸ್ಕರನೇ ಅಂತ ಅಂದ್ಬಿಟ್ಟು ಕೆಲವು ಸಂಸ್ಥೆಗಳಿರುತ್ತೆ, ಮಕ್ಕಳನ್ನ ನೋಡ್ಕೊಳ್ಳೋರು, ಮಕ್ಕಳ ಆಶ್ರಮ ಆ ಥರ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗಬೇಕು. ಸೋಷಿಯಲ್ ವೆಲ್ಫೇರ್ ಅಂತ ಇರುತ್ತೆ ಆಫೀಸು, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಮಗೊಂದು ಮಗು ಬೇಕು, ಮಗು ದತ್ತು ಬೇಕು ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು. ಸೊ ನಮ್ಮನ್ನು ಕೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಮ್ಮ ಹತ್ರ ಮಗುನೂ ಇಲ್ಲ, ಕಾಂಟ್ಯಾಕ್ಟ್ ನಂಬರ್ ಯಾರ್ದು ಏನೂ ಇಲ್ಲ ನಮ್ಮ ಹತ್ರ. ನನ್ನನ್ನು ಹೇಗೆ ದತ್ತು ತೊಗೊಂಡು ಬಂದರು ಅಂತ ತಿಳಿಸ್ಕೊಟ್ಟಿರೋದು ಅಷ್ಟೇ. ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನನಗೊಂದು ಮಗು ಬೇಕು ದತ್ತು, ನನಗೊಂದು ದತ್ತು ಮಗು ಬೇಕು, ಗಂಡು ಮಗು ಬೇಕು, ಹೆಣ್ಣು ಮಗು ಬೇಕು ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಹೇಳ್ತಾ ಇರೋದಷ್ಟೇ, ನಮ್ಗೆ ಯಾವುದೂ ಗೊತ್ತಿಲ್ಲ. ನೀವು ಹತ್ತಿರದಲ್ಲೇ ಇರುವಂತಹ ಹೋಗಬೇಕು, ಮಕ್ಕಳ ಆಶ್ರಮಕ್ಕೆ ಎಲ್ಲಾದರೂ ಡೀಟೇಲ್ಸ್ ತೊಗೊಬೇಕು. ಇವಾಗ ಏನೇ ಹಾಕಿದ್ರೂ ಗೂಗಲಲ್ಲಿ ಬಂದುಬಿಡುತ್ತೆ. ನಿಯರ್ ಬೈ ಮಕ್ಕಳ ಆಶ್ರಮ ಎಲ್ಲಿದೆ ಏನು ಅಂತ ನಾವು ಗೂಗಲಲ್ಲೇ ಸರ್ಚ್ ಮಾಡ್ಬೋದು. ಸೊ ಸರ್ಚ್ ಮಾಡಿ ನೋಡಿ, ನಿಮ್ಗೆ ಹತ್ರದಲ್ಲಿರುವಂತಹ ಪ್ಲೇಸ್ಗೆ ಹೋಗಿ ಇದ್ರ ಬಗ್ಗೆ ನೀವು ವಿಚಾರಿಸ್ಬೇಕು. ನಿಜವಾಗ್ಲೂ ನಮಗಂತೂ ಗೊತ್ತಿಲ್ಲ. ಹಾಗೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು, ನಿಮ್ಮನ್ನು ದತ್ತು ತಂದಿದ್ದು ಎಲ್ಲಿ ಅಂತ. ಸೊ ನನ್ನನ್ನು ದತ್ತು ತಂದಿದ್ದು ಎಲ್ಲಿ ಅಂತಂದರೆ, ಬೆಂಗಳೂರಲ್ಲಿ ಅದರ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ನನ್ನ ದತ್ತು ತೊಗೊಂಬಂದಿದ್ದಾರಲ್ಲ, ಅದ್ರ ಡೀಟೇಲ್ಸ್ ಎಲ್ಲಿ ತೊಗೊಂಡು ಬಂದರು ಏನು ಅಂತ, ಅದು ಅಪ್ಲಿಕೇಶನ್ ಎಲ್ಲ ಇದೆ, ಫಾರಮ್ ಎಲ್ಲ ಇದೆ. ಸೊ ಅದರಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಬೇಕಿದ್ರೆ ಕೇಳಿ, ನಾನು ಖಂಡಿತ ಶೇರ್ ಮಾಡ್ಕೊತೀನಿ ನಾನು ಎಲ್ಲಿ ದತ್ತು ತಂದಿದ್ದು ಅಂತ ಅಂದ್ಬಿಟ್ಟು. ಸೊ ಮೋಸ್ಟ್ಲಿ ಆ ಅಡ್ರೆಸ್ಸಿಂದ ನಿಮ್ಗೆ ಯೂಸ್ ಆಗ್ಬೋದೇನೋ. ಸೊ ನಿಮಗೆ ನನ್ನ ದತ್ತು ತಂದಿದ್ದು ಎಲ್ಲಿ, ಅದರ ಅಡ್ರೆಸ್ ಏನಾದರೂ ಬೇಕು ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಸೊ ಅನಾಥಾಶ್ರಮದಿಂದ ಒಂದು ಮಗುನ ದತ್ತು ತೊಗೊಂಡು ಬಂದು ಸಾಕಿದ್ರೆ ತುಂಬಾ ಒಳ್ಳೆಯದು. ಅದು ನೀವು ಮಾಡ್ತೀನಿ ಅಂತಂದರೆ ನಾನು ಬೇಡ ಅನ್ನಲ್ಲ. ಆದರೆ ನಮ್ಮ ಹತ್ರ ಯಾವುದೇ ಮಗು ಇಲ್ಲ, ಯಾವುದೇ ಕಾಂಟ್ಯಾಕ್ಟ್ ನಂಬರು ಕೂಡ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಯಾರು ಬೇಜಾರು ಮಾಡ್ಕೊಬೇಡಿ. ತುಂಬಾ ಕಮೆಂಟ್ಸ್ ಬರ್ತಾಯಿದೆ ಇವಾಗ ಜಾಸ್ತಿ, ಅದಕ್ಕೆ ವ್ಯೂಸ್ ಬರ್ತಾಯಿದೆ. ಎಲ್ಲರೂ ಅದನ್ನೇ ನೋಡ್ತಾ ಇದ್ದೀರಾ, ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ, ಅದಕ್ಕೆ ವಿಡಿಯೋ ಮಾಡಿದೆ. ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಏನೇ ಡೌಟ್ ಇದ್ದರೂ ಕೇಳಿ, ನಾನು ಕಮೆಂಟಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ನಾನು ವಿಡಿಯೋ ಕೂಡ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.